ಹಾಯ್ ಫ್ರೆಂಡ್ಸ್, ನಾನು ಇವಾಗ ವರ್ಕ್ ಮಾಡ್ತಾ ಇರೋದು ಐ ಡಿಜಿಟಲ್ ಪ್ರೆನ್ಯೂರ್ ಅಂತ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ. ನಾನು ಹೌಸ್ ವೈಫು. ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಫಾರ್ ಎಕ್ಸಾಂಪಲ್, ಯಾರ್ಯಾರಿಗೆ ಅಂತ ಹೇಳಿದ್ರೆ ಜಾಬ್ ಹೋಲ್ಡರ್ಸ್ಗಾಗ್ಲಿ, ಸ್ಟೂಡೆಂಟ್ಸ್ಗಾಗ್ಲಿ, ಹೌಸ್ ವೈಫ್ಸ್ಗಾಗ್ಲಿ, ಇಲ್ಲ ಯಾವ್ದಾದ್ರು ಹೊಸ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಇರೋರ್ಗಾಗ್ಲಿ ಎಲ್ಲರಿಗೂ ಇದು ಯೂಸ್ಫುಲ್. ಹೇಗೆ ಅಂತ ನಾನು ಪ್ರತಿಯೊಂದನ್ನು ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಇವಾಗ ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ತಕ್ಕಂಗೆ ಎಜುಕೇಶನ್ ಇದೆ, ಆದ್ರೆ ಜಾಬ್ಸ್ ಇಲ್ಲ. ಅದ್ ನಿಮ್ಗೂ ಗೊತ್ತಿದೆ. ಎಲ್ಲರಿಗೂ ಎಜುಕೇಶನ್ ಸಿಗ್ತಾ ಇದೆ, ಲ್ಯಾಕ್ಸ್ ಟುಗೆದರ್ ಪರ್ ಇಯರ್ ಗ್ರಾಜುಯೇಟ್ಗಳು ಆಗ್ತಾ ಆಗ್ತಾ ಪಾಸ್ ಆಗ್ತಾ ಇದಾರೆ, ಆದ್ರೆ ಅವ್ರಿಗೆ ಜಾಬ್ಸ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಗೌರ್ಮೆಂಟ್ ಕೂಡ ಎಷ್ಟು ಅಂತ ಅವರು ಗೌರ್ಮೆಂಟ್ ಜಾಬ್ಸ್ ಕೊಡ್ತಾರೆ, ಪ್ರೈವೇಟ್ ಸೆಕ್ಟರ್ಸ್ ಎಷ್ಟೊಂದು ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಅವ್ರ ಕೇಪಬಿಲಿಟಿ ಎಷ್ಟೆಷ್ಟಿದೆಯೋ ಅಷ್ಟು ಜಾಬ್ಸ್ ಪ್ರೊವೈಡ್ ಮಾಡ್ತಾರೆ. ಮಿಕ್ದವರು ಅನ್ಎಂಪ್ಲಾಯ್ಡ್ ಆಗಿ ಇರ್ತಾರೆ ಅಲ್ವಾ. ಇವಾಗ ಜಾಬ್ ಹೋಲ್ಡರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಕ್ಲಿಪ್ ಬರುತ್ತೆ, ಅದ್ ನೋಡಿ. ಜಾಬ್ ಹೋಲ್ಡರ್ಸ್ ಯಾಕೆ ಎಕ್ಸ್ಟ್ರಾ ಅಡಿಷನಲ್ ಆಗಿ ಒಂದು ಇನ್ಕಮ್ ಬರುವಂತ ಪ್ಲಾಟ್ಫಾರ್ಮ್ ಇಟ್ಕೊಳ್ಳೇಬೇಕು ಅಂತ ನಿಮ್ಗೆ ಒಂದು ಈ ಕ್ಲಿಪ್ ಇಂದ ಗೊತ್ತಾಗುತ್ತೆ. ಈ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ನಮ್ಮ ನೆಚ್ಚಿನ ಅಬ್ದುಲ್ ಕಲಾಂ ಅವರು ವೃತ್ತಿಯನ್ನು ಮಾತ್ರ ಪ್ರೀತಿಸಿ ಅದೇ ಕಂಪ್ನಿನಲ್ಲ ಅಂತ ಹೇಳಿದ್ದಾರೆ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಬೇಕಾ? ಹಾಗಿದ್ರೆ ನೋಡಿ, ಅದಕ್ಕೆ ಉದಾಹರಣೆ ಇಲ್ಲಿದೆ. ಕಂಪ್ನಿಗಳು ಮೇಲೆ ಡಿಪೆಂಡ್ ಆದ್ರೆ ಯಾವಾಗ ಬೇಕಾದ್ರೂ ಗೇಟ್ ಪಾಸ್ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅಟ್ ಪ್ರೆಸೆಂಟ್ ಅವರಿಗೆ ಬೇಡ ಅನ್ಸಿದ್ರೆ ಯಾವಾಗ ಬೇಕಾದ್ರೂ ತೆಗಿಬಹುದು. ಕೆಲವು ಕಂಪ್ನಿಗಳಲ್ಲಿ ಸ್ವಲ್ಪ ಟೈಮ್ ಆದ್ರೂ ಕೊಡ್ತಾರೆ, ಇನ್ನು ಕೆಲವು ಕಂಪ್ನಿಗಳಲ್ಲಿ ಟೈಮ್ ಕೂಡ ಕೊಡದೆ ಫೈರ್ ಮಾಡ್ತಾರೆ. ಅದಕ್ಕೆ ನಮ್ಮ ಸ್ವಸಾಮರ್ಥ್ಯದ ಮಾತ್ರ ನಾವು ನಂಬ್ಕೋಬೇಕಾಗುತ್ತೆ. ಇನ್ನು ಈ ರೋಬೋಟ್, AI ಟೆಕ್ನಾಲಜಿ ಬಂದ್ಮೇಲಂತೂ ಅಪ್ಗ್ರೇಡ್ ಆಗದೆ ಇರೋರಿಗೆ ಉಳಿಗಾಲ ಇಲ್ಲ. ಇದರಿಂದ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಶಾಕಿಂಗ್ ನ್ಯೂಸ್ ಏನ್ ಗೊತ್ತಾ? ಸುಮಾರು 55 ಲಕ್ಷ ಹೈ ಕ್ವಾಲಿಫೈಡ್ ಇರುವಂತ ಜನರು ಗ್ರೂಪ್ ಡಿ ಜಾಬ್ಗೆ ಅಪ್ಲೈ ಮಾಡಿದ್ದಾರೆ. ಡಿಗ್ರಿ ಆಗಿರುವಂತರು ಕೂಡ ಭಿಕ್ಷೆ ಬೇಡಿ ಬದುಕುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದ್ರಿಂದ ಇದಕ್ಕೆಲ್ಲ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಒಂದು ಬ್ಯಾಕಪ್ ಆಗಿ ಅಡಿಷನಲ್ ಇನ್ಕಮ್ ಬರುವಂತ ಒಂದು ಸೋರ್ಸ್ ಇಟ್ಕೋಬೇಕು. ಇಷ್ಟೊತ್ತು ನೋಡಿದ್ರಿ ಜಾಬ್ ಹೋಲ್ಡರ್ಸ್ಗೆ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಬರುವಂತ ಪ್ಲಾಟ್ಫಾರ್ಮ್ ಏನಕ್ಕೆ ಬೇಕು ಅನ್ನೋದನ್ನ ನೋಡಿದೀರಾ. ಇವಾಗ ಹೌಸ್ ವೈಫ್ಸ್ ಬರೋಣ. ಹೌಸ್ ವೈಫ್ಸ್ ಏನಂತ ಹೇಳಿದ್ರೆ ತುಂಬಾ ಜನ ಏನಾಗುತ್ತೆ ಅಂದ್ರೆ ಮದ್ವೆ ಆಗಿ ಮಗು ಆದ್ಮೇಲೆ ತಮ್ಮ ಕೆರಿಯರ್ನ ಎಷ್ಟೇ ಓದಿದ್ರು ಕೂಡ ಕೆರಿಯರ್ನ ಕಂಟಿನ್ಯೂ ಮಾಡಕ್ ಆಗಲ್ಲ, ಡ್ಯೂ ಟು ರೆಸ್ಪಾನ್ಸಿಬಿಲಿಟೀಸ್. ಮಗು ನೋಡ್ಕೊಳ್ಳೋರು ಯಾರು ಇಲ್ಲ, ಆತರ ಒಂದು ಏನಾದ್ರು ಇಲ್ಲಾಂದ್ರೆ ಅತ್ತೆ ಮಾವ ರಿಸ್ಟ್ರಿಕ್ಷನ್ಸ್, ಯಾವ್ದೋ ಒಂದು ಏನೋ ಒಂದು ರೀಸನ್ ಇಂದ ಅವರು ಡಿಸ್ಕಂಟಿನ್ಯೂ ಮಾಡಿರ್ತಾರೆ, ಇಲ್ಲಾಂದ್ರೆ ಹೊರಗಡೆ ಹೋಗಿ ಮಾಡಕ್ ಆಗಲ್ಲ. ಆ ತರ ಅವ್ರಿಗೆ ಇದು ಒಂದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮನೇಲೇ ಇದ್ದು ಅವರೊಂದು ಫ್ರೀಲಾನ್ಸಿಂಗ್ ಆಗ್ಲಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗ್ಲಿ, ಅವ್ರಿಗೆ ಏನ್ ಬೇಕೋ ಅದು ಮಾಡ್ಕೊಂತಾ ತಮ್ಮ ಇನ್ಕಮ್ ನ ತಾವೇ ಜನರೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಏನಂತ ಹೇಳಿದ್ರೆ ಇಲ್ಲಿರುವಂತ ಸ್ಕಿಲ್ಸ್ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುವಂತದೆ. ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗು, ಆ ತರದ್ದು ಡೀಟೇಲ್ಸ್ ಎಲ್ಲ, ಕೋರ್ಸ್ ಡೀಟೇಲ್ಸ್ ಅಟ್ ದ ಲಾಸ್ಟ್ ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ, ಯಾವ ಕೋರ್ಸಸ್ ಇದೆ ಅಂತ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಅಂದ್ರೆ ಈ ತರ ಇರುವಂತ ಕೋರ್ಸಸ್ ನ ಲೇಡೀಸ್ ಹೌಸ್ ವೈಫ್ಸ್ ತಗೊಂಡ್ರೆ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಅದರಿಂದ ಅವರು ತಮ್ಮನ್ ತಾವು ಇವಾಗ ಕೆಲಸ ಮಾಡ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗಿಲ್ಟ್ ಫೀಲ್ ಆಗೋಂಗಿರಲ್ಲ. ನೆಕ್ಸ್ಟ್ ಅವ್ರ ಕೆರಿಯರ್ ಕೂಡ ಮನೇಲೆ ಇದ್ದು ಅವರು ರೀಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಇವಾಗ ಜಾಬ್ ಹೋಲ್ಡರ್ಸ್ ಮತ್ತೆ ಹೌಸ್ ವೈಫ್ಸ್ ಆಯ್ತು. ಇನ್ನ ಸ್ಟೂಡೆಂಟ್ಸ್ ವಿಷಯಕ್ಕೆ ಬರೋದಾದ್ರೆ, ಹಳೆ ಕಾಲದಲ್ಲಿ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಏನಂತ ಇತ್ತು ಅಂದ್ರೆ ಗುರುಕುಲ ಸಿಸ್ಟಮ್ ಇತ್ತು. ಗುರುಕುಲ ಸಿಸ್ಟಮ್ ಅಲ್ಲಿ ಏನಂತ ಹೇಳಿದ್ರೆ ನಮ್ಗೆ ವಿದ್ಯೆಗಿಂತ ಹೆಚ್ಚಾಗಿ ನಮ್ ಸ್ಕಿಲ್ಸ್ಗೆ, ಡೆವಲಪ್ಮೆಂಟ್ಗೆ ತುಂಬಾ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಅಂದ್ರೆ ಅಡಿಷನಲ್ ಆಗಿ ನಮ್ಗೆ ಏನು ಹೊರಗಡೆ ತೆಗಿಬೇಕು ಟ್ಯಾಲೆಂಟ್, ಅದನ್ನೆಲ್ಲ ಹೊರಗಡೆ ತೆಗಿತಾ ಇದ್ರು. ಆದ್ರೆ ಇವಾಗ ಮೆಕಾಲೆ ಸಿಸ್ಟಮ್, ಎಜುಕೇಶನ್ ಸಿಸ್ಟಮ್ ಬಂದ್ಮೇಲೆ, ಬ್ರಿಟಿಷರ್ ಬಂದಾಗ ಅದೇನಾಗಿದೆ ಅಂದ್ರೆ ಚೆನ್ನಾಗಿ ಓದು, ಪರ್ಸೆಂಟೇಜ್ ತೆಗಿ, ಜಾಬ್ ತಗೋ, ಇಷ್ಟೇ ಆಗ್ತಾ ಇದೆ. ಬರೀ ಒಂದು ಜಾಬ್ಗೋಸ್ಕರ ಒಂದು ಮಾರ್ಕ್ಸ್ ತೆಗಿಯೋದು, ಹೈಯೆಸ್ಟ್ ರ್ಯಾಂಕಿಂಗ್ ತಗೊಳ್ಳೋದು ಅಷ್ಟೇ ಆಗೋಗ್ತಾ ಇದೆ ಹೊರತು ನಮ್ಮಲ್ಲಿರೋ ಟ್ಯಾಲೆಂಟ್ ನ ನಾವು ಈಚೆ ತರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಗಿರೋಂತ ಇವಾಗ ನಾವು ಪ್ಯಾಷನ್ ಏನೋ ಇರುತ್ತೆ, ಅದನ್ನ ನಾವು ಇವಾಗ ಏನೋ ಒಂದು ಓದಿರ್ತೀವಿ, ಏನೋ ಒಂದು ಕೆಲಸ ಮಾಡ್ತೀವಿ. ತುಂಬಾ ಜನದ್ದು ಅದೇ ತರ ಇರುತ್ತೆ. ಆದ್ರೆ ನಮ್ಮಲ್ಲಿರುವಂತ ಪ್ಯಾಷನ್ ಏನಿದೆ ಅದನ್ನ ಹೊರಗಡೆ ತಗೊಂಡ್ಬರ್ಬೇಕು. ನಮ್ಗೆ ಇಷ್ಟ ಆಗಿರುವಂತದ್ದು ಯಾವ್ದಿದೆ ಅದನ್ನ ಈಚೆ ತಗೊಂಡ್ಬಂದು ನಮ್ಗೆ ಏನ್ ಬೇಕೋ ಆ ಫೀಲ್ಡ್ ಅಲ್ಲಿ ಗ್ರೋತ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಜೊತೆಗೆ ಇವಾಗ ಈ ಸ್ಟೂಡೆಂಟ್ಸ್ಗೋಸ್ಕರನು ಅವ್ರ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿರ್ತಾರೆ ಖರ್ಚಿಗೆಲ್ಲ. ಅದನ್ನ ಕೂಡ ಇಲ್ಲಿಂದ ಅವಾಯ್ಡ್ ಮಾಡ್ಬೋದು. ನಾವು ಫ್ರೀಲಾನ್ಸಿಂಗ್ ಮಾಡ್ಕೊಬೇಕಾದ್ರೆ, ಇಲ್ಲ ಅಫಿಲಿಯೇಟ್ ಮಾಡ್ಕೊಳ್ಬೇಕಾದ್ರೆ ನಾವು ಇನ್ಕಮ್ ಅಟ್ ದ ಏಜ್ ಆಫ್ 16 years ಇಂದಾನೆ ಇದ್ರಲ್ಲಿ ನಾವು ಎನ್ರೋಲ್ ಆಗ್ಬಿಟ್ಟು ಒಂದು ಪ್ರಾಪರ್ ವೇ ಇಂದ, ಅಂದ್ರೆ ಲರ್ನ್, ಇಂಪ್ಲಿಮೆಂಟ್ ಅಂಡ್ ಅರ್ನ್, ಈ ಕಾನ್ಸೆಪ್ಟ್ ಇಂದ ನಾವು ಡೆಫಿನೆಟ್ಲಿ ನಮ್ಗೆ ಇನ್ಕಮ್ ಜನರೇಟ್ ಆಗ್ತಾ ಹೋಗುತ್ತೆ. ಅದಕ್ಕೂ ಕೂಡ ಇದು ಸ್ಟೂಡೆಂಟ್ಸ್ಗೆ ದಿ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ತಾ ಇರೋದು. ಈ ಪ್ಲಾಟ್ಫಾರ್ಮ್ ನಿಮ್ಗೆ ಹೈಲಿ ರೆಕಮೆಂಡೆಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ದಿನಕ್ಕೆ ಒಂದೊಂದು ಬೆಲೆ ಜಾಸ್ತಿ ಆಗ್ತಾ ಇದೆ. ಮೊನ್ನೆ ಎಲ್ಲ ಮೆಟ್ರೋ ಬೆಲೆ ಜಾಸ್ತಿ ಆಯ್ತು, ಬಸ್ಸಿನ ಬೆಲೆ, ನೀರಿನ ಬೆಲೆ, ಹಾಲಿನ ಬೆಲೆ, ಪೆಟ್ರೋಲ್ ಬೆಲೆ, ದಿನಸಿ ಬೆಲೆ ಎಲ್ಲ ಪ್ರತಿಯೊಂದು ಕೂಡ, ಕರೆಂಟು
ಪ್ರತಿಯೊಂದು ಜಾಸ್ತಿ ಆಗ್ತಾನೆ ಇದೆ ದಿನ ದಿನಕ್ಕೆ. ಟ್ಯಾಕ್ಸ್ಗಳು ಅಲ್ವಾ, ಇದೆಲ್ಲ ಜಾಸ್ತಿ ಆಗ್ತದೆ. ಆದ್ರೆ ನಮ್ ಸಂಬಳಗಳು ಜಾಸ್ತಿ ಆಗ್ತಾ ಇದೆಯಾ? ಖಂಡಿತ ಇಲ್ಲ. ಅದನ್ನ ಸರಿದೂಗ್ಸಕ್ಕೆ ಅಂದ್ಬಿಟ್ಟು ಮನೆ ಯಜಮಾನ ಅಂತೂ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮಂತ ಹೌಸ್ ವೈಫ್ಸ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿ ನಾವು ಈ ತರದೊಂದು ಪ್ಲಾಟ್ಫಾರ್ಮ್ಗೆ ಎನ್ರೋಲ್ ಆದ್ರೆ ನಮ್ಮಿಂದ ಇನ್ಕಮ್ ಜನರೇಟ್ ಆಗುತ್ತೆ ಅಂದ್ರೆ ಮನೆಗೊಂದು ಹೆಲ್ಪ್ ಆಗುತ್ತೆ. ತುಂಬಾ ಜನ ಹೌಸ್ ವೈಫ್ಸ್ಗೆ ಈ ಇಂಟೆನ್ಷನ್ ಇರುತ್ತೆ, ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ಬೇಕು ಮನೇಲಿ ಇದ್ಕೊಂಡು ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಅವರು ಕೂಡ ಇದರಿಂದ ಒಂದು ಇನ್ಕಮ್ ಜನರೇಟ್ ಮಾಡ್ತಾ ಹೋದ್ರೆ ಒಂದು ಮನೆಗೂ ಸಪೋರ್ಟ್ ಮಾಡ್ದಂಗ ಆಗುತ್ತೆ. ಜೊತೆಗೆ ಅವ್ರಿಗೆ ಪರ್ಸನಲ್ ಆಗಿ ಏನಾದ್ರೂ ಎಕ್ಸ್ಪೆನ್ಸಸ್ ಇದ್ರೂ ಕೂಡ ಅದನ್ನು ಕೂಡ ಅವ್ರಿಗೆ ನೋಡ್ಕೊಳ್ಳೋಕೆ ಒಂದು ಸಾಧ್ಯತೆ ಇರುತ್ತೆ. ಈಗ ಇಷ್ಟೆಲ್ಲ ಹೇಳಿದ್ನಿ, ಆದ್ರೆ ಕಂಪನಿ ಬಗ್ಗೆ ಏನು ಹೇಳಿಲ್ವಲ್ಲ ಅಂತ ನೀವ್ ಅನ್ಕೋತಾ ಇರ್ಬೋದು. ಇದು ಐಡಿಜಿಟಲ್ ಪ್ರೆನ್ಯೂರ್ ಅನ್ಬಿಟ್ಟು, ಇದರ ಫೌಂಡರ್ ಯಾರು ಅಂತ ಹೇಳಿದ್ರೆ ಅಶುತೋಷ್ ಪ್ರತಿಹಸ್ತ ಅನ್ಬಿಟ್ಟು. ಅವರು ಡಿಸೆಂಬರ್ 2020 ಇದನ್ನ ಲಾಂಚ್ ಮಾಡಿದ್ರು. ಅಂದ್ರೆ ಅವರು ಫಸ್ಟ್ ಏನ್ ಹೇಳಿದ್ರೆ, ಅವರು ಸ್ಟಾರ್ಟ್ ಮಾಡಿದ್ದೆ ಒಂದು 6000 ಸ್ಯಾಲ್ರಿ ತಗೊಂಡು ಸ್ಟಾರ್ಟ್ ಮಾಡಿದ್ದು ಇದು ಅವ್ರ ಕೆರಿಯರ್ನ. ಆದ್ರೆ ನೆಕ್ಸ್ಟ್ ಏನಾಯ್ತು ಅಂದ್ರೆ ಅವ್ರಿಗೆ ಇದು ಇಷ್ಟಕ್ಕೆ ಸೀಮಿತ ಅಲ್ಲ ನನ್ನ ಜೀವನ, ನಾನು ಬೇರೆ ಏನಕ್ಕೋ ನಾನು ಮಾಡಿದೀನಿ ಅಂತ ಅನ್ಕೊಂಡು ಅವರು ಪ್ರತಿಯೊಂದು R&D ಮಾಡ್ತಾ ಇರುವಾಗ ಅವ್ರಿಗೆ ಈ ತರ ಒಂದು ಪ್ಲಾಟ್ಫಾರ್ಮ್ ಯಾಕೆ ತಗೊಂಡ್ಬರ್ಬಾರ್ದು, ಜನಕ್ಕೆ ಯಾಕೆ ಇಂಟ್ರೊಡ್ಯೂಸ್ ಮಾಡಬಾರ್ದು. ಯಾಕಂದ್ರೆ ಆ ಟೈಮಲ್ಲಿ ಕರೋನಾ ಕೂಡ ಬಂದಿತ್ತು, ನಿಮ್ಗೂ ಗೊತ್ತು. ಅದು ಕ್ರೂಷಿಯಲ್ ಟೈಮು, ಜನ ಎಲ್ಲ ಮನೇಲೇ ಇದ್ರು. ಮತ್ತೆ ಅವ್ರಿಗೆಲ್ಲ ಅರ್ನಿಂಗ್ಸ್ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ಗೋಸ್ಕರ ಅವ್ರು ಹುಡುಕ್ತಾ ಇದ್ರು ಆ ಟೈಮಲ್ಲಿ. ಅಂತ ಟೈಮಲ್ಲಿ ಇವ್ರು ಏನ್ ಮಾಡಿದ್ರು ಅಂದ್ರೆ ತುಂಬಾ ಒಂದು ಯೋಚನೆ ಮಾಡಿ ಈ ಪ್ಲಾಟ್ಫಾರ್ಮ್ ನ ಲಾಂಚ್ ಮಾಡಿದ್ರು. ಅವಾಗ ಏನಾಯ್ತು ಅಂದ್ರೆ ಮನೇಲೇ ಇದ್ದು ಕಲ್ತು ಜೊತೆಗೆ ಅರ್ನಿಂಗ್ಸ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ರೆಡಿ ಆಯ್ತು. ಫಸ್ಟ್ ಸ್ಟಾರ್ಟಿಂಗ್ ಜನಕ್ಕೆ ಇದ್ರ ಬಗ್ಗೆ ಅಷ್ಟ ಗೊತ್ತಾಗಿರ್ಲಿಲ್ಲ. ಬರ್ತಾ ಬರ್ತಾ ಅದ್ರ ಬಗ್ಗೆ ಗೊತ್ತಾಗಿ ಪರವಾಗಿಲ್ಲ ಮನೇಲೇ ಇದ್ದು ನಾವು ಅರ್ನಿಂಗ್ಸ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಅವಾಗಿಂದ ಅಟ್ಲೀಸ್ಟ್ ಇವಾಗ ಒಂದು ಆಲ್ಮೋಸ್ಟ್ ಒಂದು 5 years ಆಗ್ತಾ ಇದೆ. ಇದರಲ್ಲಿ 1.5 ಇಂದ 2 ಲಕ್ಷ ಜನ ವರ್ಕ್ ಮಾಡ್ತಾ ತಮ್ಗೆ ಬೇಕಾಗಿರುವಂತ ಇನ್ಕಮ್ ನ ತಗೊಳ್ತಾ ಇದ್ದಾರೆ. ಇದ್ರ ಮೇನ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಮನೇಲೇ ಇದ್ದು ಅರ್ನ್ ಮಾಡ್ಕೊಳ್ಳೋ ಪ್ಲಾಟ್ಫಾರ್ಮ್ ಇದು. ಅದು ಹೊರಗಡೆ ಹೋಗಿ ದುಡಿಬೇಕು, ಆತರ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ಬೇಕು, ಆ ತರದ್ದೆಲ್ಲ ಏನು ನಮ್ಗೆ ಜಂಜಾಟಗಳಿರೋದಿಲ್ಲ. ಮೇನ್ ಏನಂತ ಹೇಳಿದ್ರೆ ಇದರಲ್ಲಿ ಕೋರ್ಸ್ ಕಲ್ತ್ಕೊಳ್ಳೋಕೆ ನಾವ್ ಎಷ್ಟು ಪ್ರಿಫರೆನ್ಸ್ ಕೊಡ್ತೀವೋ ಜೊತೆಗೆ ಕನ್ಸಿಸ್ಟೆನ್ಸಿ ಇರಬೇಕು. ಒಂದು ನಮ್ಗೆ ಒಂದು ಇನ್ಕಮ್ ಬರ್ತಾ ಹೋಗುತ್ತೆ ಕಂಟಿನ್ಯೂಸ್ ಆಗಿ. ಈಗಿನ ಕಾಲದಲ್ಲಿ ಡಿಜಿಟಲ್ ಸ್ಕಿಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ AI ಜಮಾನ ಬಂದಾಗಿಂತ ಅಂತೂ ತುಂಬಾ ಜನಕ್ಕೆ ಕೆಲಸ ಅಂತೂ ಹೋಗಿದೆ, ಅದಂತೂ ನಿಮ್ಗೆ ಗೊತ್ತಿದೆ. ಅದರಿಂದ ನಾವು ಅಪ್ಗ್ರೇಡ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಜಾಬ್ ಕೂಡ ಉಳಿಯೋದಿಲ್ಲ ಅಂತ ನಿಮ್ಗೂ ತುಂಬಾ ಜನಕ್ಕೆ ಅದ್ರ ರಿಯಲೈಸೇಷನ್ ಆಗಿದೆ. ಅದಕ್ಕೋಸ್ಕರ ಫಸ್ಟ್ ಎಲ್ಲ ಹಾಗಿದ್ರೆ ನಾವು ಕಂಪ್ಯೂಟರ್ ಕ್ಲಾಸ್ಗೆ ಅಂತಾನೆ ಸಪ್ರೇಟ್ ಹೋಗ್ತಾ ಇದ್ವಿ, ಅದಕ್ಕೆ ಫೀಸ್ ಕೊಟ್ಟು ಮಂತ್ಲಿ ಫೀಸ್ ಕೊಟ್ಟು ಹೋಗ್ತಾ ಇದ್ವಿ. ಇವಾಗ ಏನಂತ ಹೇಳಿದ್ರೆ ಇದು ಆತರ ಇಲ್ಲ, ಒನ್ ಟೈಮ್ ಎನ್ರೋಲ್ಮೆಂಟ್ ಫೀಸ್ ಅದ್ ಪೇ ಮಾಡ್ಬಿಟ್ಟು ಲೈಫ್ ಲಾಂಗ್ ನಾವು ಕಲಿಬಹುದು, ಅದರಿಂದ ಅರ್ನಿಂಗ್ಸು ಮಾಡ್ಕೋಬಹುದು. ಜಾಬ್ ಕೂಡ ನಾವೆಲ್ಲಿ ಹೊರಗಡೆ ಹೋಗಿ ಹುಡ್ಕೋಂತ ಅವಶ್ಯಕತೆ ಇರಲ್ಲ, ಮನೇಲೇ ಇದ್ದು ನಾವು ಜಾಬ್ ಹುಡ್ಕೋಬಹುದು. ಯೂಶಲಿ ಏನಂತ ಹೇಳಿದ್ರೆ ಇಲ್ಲಿ 3 ತರ ನಮ್ಗೆ ಜಾಬ್ ಪ್ರೊವೈಡ್ ಆಗುತ್ತೆ. ಏನಂತ ಹೇಳಿದ್ರೆ ಫ್ರೀಲಾನ್ಸಿಂಗ್ ಅಂದ್ರೆ ಇದರಲ್ಲಿ 45+ ಸ್ಕಿಲ್ಸ್ ನಮ್ಗೆ ಕೋರ್ಸಸ್ ಸಿಗುತ್ತೆ. ನಮ್ಗೆ ಆ ಕೋರ್ಸಸ್ ನ ಕಲ್ತು ನಮ್ಗೆ ಯಾವ್ದು ಬೇಕೋ ಎಲ್ಲಾನು ಕಲಿಬೇಕು ಅಂತ ಏನಿಲ್ಲ. ನಮ್ಗೆ ಇಷ್ಟ ಯಾವ್ದು ಬೇಕೋ ಅದು, ನಮ್ಗೆ ಯಾವ್ದು ನಮ್ಗೆ ಸೂಟೇಬಲ್ ಅನ್ಸುತ್ತೋ ಅಂತ ಕೋರ್ಸು ಕಲ್ತ್ಕೊಂಡು ನಾವು ಫ್ರೀಲಾನ್ಸಿಂಗ್ ಜಾಬ್ಗೆ ನಾವು ಟ್ರೈ ಮಾಡ್ಬೇಕು. ಟ್ರೈ ಮಾಡೋದು ಅನ್ನೋದಕ್ಕಿಂತ ಕಂಪ್ನಿನೇ ಪ್ರೊವೈಡ್ ಮಾಡುತ್ತೆ. ನಾವು ಕೋರ್ಸ್ ಮಾಡ್ಕೊಂಡು ಅದ್ರದ್ದೊಂದು ಟೆಸ್ಟ್ ಕೊಡ್ತಾರೆ. ಟೆಸ್ಟ್ ಆದ್ಮೇಲೆ ಒಂದು ಪಾಸ್ ಆಗಿದ ತಕ್ಷಣ ನಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ MSME ಇಂದ. ಅದು ಗವರ್ಮೆಂಟ್ ಅಪ್ರೂವ್ಡ್. ಆದ್ರಿಂದ ಆ MSME ಸರ್ಟಿಫಿಕೇಟ್ ಆಲ್ ಓವರ್ ಇಂಡಿಯಾ ನಮ್ಗೆ ವ್ಯಾಲಿಡ್ ಇರುತ್ತೆ. ಅದ್ರ ಸರ್ಟಿಫಿಕೇಟ್ ಸಿಕ್ಕಿದಾದ್ಮೇಲೆ ಫ್ರೀಲಾನ್ಸಿಂಗ್ ಸೆಕ್ಷನ್ ಅಂತಾನೆ ಒಂದಿರುತ್ತೆ. ಬೇಕಾದ್ರೆ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಮೇಲೆ ತೋರಿಸ್ತೀನಿ ನೋಡಿ. ಈ ಫ್ರೀಲಾನ್ಸಿಂಗ್ ಜಾಬ್ ಅಂತ ಇರುತ್ತೆ, ಅದ್ರಲ್ಲಿ ನೀವು ನಿಮ್ದು ಅಪ್ಲಿಕೇಶನ್ ಫಿಲ್ ಮಾಡ್ಬಿಟ್ಟು ನೀವು ಕಳ್ಸಿದ್ರೆ ಕಂಪ್ನಿಗೆ, ಇವ್ರು ಅಶುತೋಷ್ ಪ್ರತಿಹತ್ ಸರ್ಗೆ ತುಂಬಾ ಜನ ಕಂಪ್ನೀಸ್ ಟ್ರೈ ಅಪ್ ಆಗಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ ರೆಸ್ಯೂಮು ಅವ್ರಿಗೆ ಯಾವ ಕಂಪ್ನೀಸ್ಗೆ ಸೂಟೇಬಲ್ ಆಗುತ್ತೋ ಅವ್ರಿಗೆ ನಮ್ದು ಕಳಿಸ್ತಾರೆ. ಶಾರ್ಟ್ ಲಿಸ್ಟ್ ಆದ್ರೆ ಡೆಫಿನೆಟ್ಲಿ ನಮ್ಗೆ ಒಂದು ಪ್ರಾಜೆಕ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ಆವಾಗ ಫ್ರೀಲಾನ್ಸಿಂಗ್ ಜಾಬ್ಸ್ ಕೂಡ ಆಟೋಮೆಟಿಕಲಿ ನಮ್ಗೆ ಬರ್ತಾ ಹೋಗುತ್ತೆ. ಅದೊಂದು ತರ ಆಯ್ತಾ. ಮತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗ್. ನೆಕ್ಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ತರ ಮಾಡ್ಕೋಬೇಕು ಅಂದ್ರೆ, ಇವಾಗ ಕೋರ್ಸ್ ಇದೆ. ಈ 45+ ಕೋರ್ಸಸ್ ಏನಿದೆ ಇದನ್ನ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ತರ ಅಂತ ಹೇಳಿದ್ರೆ, ಅಮೆಝಾನ್ ಅಲ್ಲೋ ಇಲ್ಲ ಫ್ಲಿಪ್ಕಾರ್ಟ್ ಅಲ್ಲೋ ನಿಮ್ಗೆ ಯಾವ್ದೋ ಒಂದು ಮೊಬೈಲ್ ಸಿಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಆ ಮೊಬೈಲ್ ಅಲ್ಲಿ ಯಾರೋ ಒಬ್ರು ಪ್ರಮೋಟ್ ಮಾಡ್ತಾರೆ, ಯಾವ್ದೋ ಒಬ್ಬ ಸೆಲೆಬ್ರಿಟಿ, ಇದ್ರ ಕ್ರಿಕೆಟರ್ ಆಗೋಬಹುದು, ಫಿಲ್ಮ್ ಸ್ಟಾರ್ ಆಗ್ಬೋದು, ಯಾರೋ ಒಬ್ರು ಏನೋ ಒಂದು ಈ ತರ ನಮ್ಗೆ ನೋಡಿ ಈ ತರ ಒಂದೊಂದು ಮೊಬೈಲ್ ಲಾಂಚ್ ಆಗಿದೆ, ನಿಮ್ಗೆ ಈ ತರ ಒಂದು ಮೊಬೈಲ್ ತಗೊಳ್ಳೋಂಗಿದ್ರೆ ಈ ತರ ಇಷ್ಟು ನನ್ನ ಪ್ರೊಮೋ ಕೋಡ್ ಯೂಸ್ ಮಾಡ್ಬಿಟ್ಟು ನೀವು ತಗೊಳ್ಳೋ ಹಂಗಿದ್ರೆ ನಿಮ್ಗೆ ಇಷ್ಟು % ಡಿಸ್ಕೌಂಟ್ ಬರುತ್ತೆ ಅಂತ ಹೇಳ್ತಾರೆ. ನೀವು ಅವಾಗ
ಪ್ರಮೋಷನ್ ಕೊಟ್ಟಿದ ತಕ್ಷಣ ನೀವೇನ್ ಮಾಡ್ತೀರಾ, ಹೌದಲ್ವಾ ಇಷ್ಟು ಡಿಸ್ಕೌಂಟ್ ಬರುತ್ತೆ ಅಂತ ನಿಮ್ಗೂ ಆದ್ರೆ ಖುಷಿ ಆಗುತ್ತೆ. ಆವಾಗ ಏನ್ ಮಾಡ್ತೀರಾ ಅಂದ್ರೆ ನೀವು ಅವ್ರ ಪ್ರೊಮೋ ಕೋಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದ್ ಮೊಬೈಲ್ ತಗೋತೀರಾ, ನಿಮ್ಗೆ ಡಿಸ್ಕೌಂಟ್ ಸಿಕ್ತು, ಆ ಸೆಲೆಬ್ರಿಟಿಗೆ ಕಮಿಷನ್ ಸಿಗುತ್ತೆ. ಆವಾಗ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅವ್ರಿಗೆ ಮೊಬೈಲ್ ಸೇಲ್ ಆಗುತ್ತೆ ಅಲ್ವಾ. ಅದೇ ತರನೇ ಇದು ಕೂಡ, ನಾವು ಒಂದು ಕೋರ್ಸ್ ಪ್ರಮೋಟ್ ಮಾಡಿದ್ರೆ ನಮ್ಗೆ ಕಮಿಷನ್ ವೈಸ್ ಏನಂದ್ರೆ 70% ವರ್ಗು 70 to 75% ವರ್ಗು ಕಮಿಷನ್ ಸಿಗುತ್ತೆ. ಒಂದು ಇವಾಗ ಕೋರ್ಸ್ ಪ್ರಮೋಷನ್ ಆಗುತ್ತೆ, ಅವಾಗ ಏನಂತ ಹೇಳಿದ್ರೆ 2 to 14,500 2,000ದಿಂದ 14,500 ನಿಮ್ಗೆ ಕಮಿಷನ್ ಬರ್ತಾ ಹೋಗುತ್ತೆ. ಅದು ನಿಮ್ಗೆ ಒಂದು ಪ್ರಾಪರ್ ವೇ, ನಿಮ್ಗೆ ಇಲ್ಲಿ ಫ್ಲೋ ಅಲ್ಲಿ ಬಂದ್ಮೇಲೆ ನಿಮ್ಗೆ ಕರೆಕ್ಟ್ ಆಗಿ ಎಷ್ಟು ಹೇಗೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆದ್ರಿಂದ ನೀವು ಮನೇಲೆ ಇದ್ಕೊಂಡು ಪರ್ ಡೇ 2 to 14,000 ವರ್ಗು ನೀವು ಅರ್ನ್ ಮಾಡ್ತಾ ಹೋಗ್ಬೋದು. ಆಯ್ತಾ. ನೆಕ್ಸ್ಟ್ ಇವೆಲ್ಲ ಬೇಡ, ನಂಗೆ ಅಫಿಲಿಯೇಟ್ ಬೇಡ, ಇಲ್ಲಾನು ಇದೇನು ಬೇಡ, ಫ್ರೀಲಾನ್ಸಿಂಗ್ ಬೇಡ ಅಂತ ಹೇಳಿದ್ರೆ ಆ ಟೆಸ್ಟ್ ಎಲ್ಲ ಪಾಸ್ ಆಗ್ತೀರಾ ನೀವು. ಕೋರ್ಸ್ ಎಲ್ಲ ಕಲ್ತು ಯಾವ್ದಾದ್ ಬೇಕೋ ಆ ಕೋರ್ಸ್ ಕಲ್ತ ಮೇಲೆ ಟೆಸ್ಟ್ ಪಾಸ್ ಆಗಿದ್ದಾದ್ಮೇಲೆ ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ ಸಿಗದ್ಮೇಲೆ ನೀವು ಹೊರಗಡೆ ಎಲ್ಲಾದ್ರೂ ಜಾಬ್ ಟ್ರೈ ಮಾಡ್ತಾ ಇದೀರಾ ಅನ್ಕೊಳ್ಳಿ. ಆ ಜಾಬ್ ಟ್ರೈ ಮಾಡ್ಬೇಕಾದ್ರೆ ನೀವು ಈ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡಿದ್ರೆ ನಿಮ್ಗೆ ರಿಲೇಟೆಡ್ ಸ್ಕಿಲ್ ಯಾವ್ದಾದ್ರು ಅವರು ಕಂಪ್ನೀಸ್ ಅಲ್ಲಿ ಜಾಬ್ ಇರುತ್ತೋ ಆ ಜಾಬ್ ನಿಮ್ಗೆ ಡೆಫಿನೆಟ್ಲಿ ಸಿಗುತ್ತೆ. ಅದ್ರ ಮೇಲೆ ಅವ್ರಿಗೆ ಪ್ರೆಷರ್ ಆಗಿ ತಗೋಬಹುದು. ಇಲ್ಲಾಂದ್ರೆ ನಿಮ್ಗೆ ಇನ್ ಕೇಸ್ ಅದ್ರ ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗಿ ಆಡ್ ಆಗುತ್ತೆ. ಇಲ್ಲ ನಂಗೆ ಅದು ಬೇಡ ಅಂತ ಹೇಳಿದ್ರೆ ಇದೆಲ್ಲ ಕೋರ್ಸ್ ಅಲ್ಲೂ ಮಾಡ್ಕೊಂಡಾದ್ಮೇಲೆ ನಿಮ್ಗೆ ನೀವೇ ಒಂದು ಕಂಪ್ನಿ ತೆಗಿಬಹುದು. ಅಂದ್ರೆ ಸ್ಟಾರ್ಟ್ಅಪ್ ಕಂಪ್ನೀಸ್ ಬೇಕಾದ್ರೆ ನೀವು ಓಪನ್ ಮಾಡ್ಕೋಬಹುದು. ಈ ತರ ಒಂದು ಆಪರ್ಚುನಿಟಿ ಇರುವಂತ ಪ್ಲಾಟ್ಫಾರ್ಮ್ ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ. ಸಕ್ಸಸ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಕಲಿಯೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಕಲ್ತ ಮೇಲೆ ನಾವು ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಲ್ತ ಮೇಲೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಒಂದು ಅರ್ನಿಂಗ್ಸ್ ಅನ್ನೋದು ತುಂಬಾ ಬೇಗನೆ ನಮ್ಗೆ ಸಿಗ್ತಾ ಹೋಗುತ್ತೆ. ಗ್ರಾಜುಯಲಿ ಗ್ರೋತ್ ಕೂಡ ಅಷ್ಟೇ ಚೆನ್ನಾಗ್ ಆಗುತ್ತೆ. ಇದರಲ್ಲಿ ಕೋರ್ಸ್ ಏನೇನ್ ಸಿಗುತ್ತೆ ಅಂತ ಹೇಳಿದ್ರೆ 4 ತರ ಕೋರ್ಸ್ಗಳು ಸಿಗುತ್ತೆ. ಪ್ರೋ, ಸುಪ್ರೀಮು, ಪ್ರೀಮಿಯಂ ಪ್ಲಸ್ ಅಂದ್ಬಿಟ್ಟು. ಪ್ರೋನಲ್ಲಿ ಒರಿಜಿನಲ್ ಪ್ರೈಸ್ ಏನಂತ ಹೇಳಿದ್ರೆ 11,800. ನನ್ನ ಪ್ರೊಮೋ ಕೋಡ್ ಯೂಸ್ ಮಾಡ್ಕೊಂಡು ನೀವು ಎನ್ರೋಲ್ ಆಗಿದ್ರಿ ಅಂದ್ರೆ 6,999ಗೆ ನಿಮ್ಗೆ ಇದು ಸಿಗುತ್ತೆ. ಇದರಲ್ಲಿ ನಿಮ್ಗೆ 17 ಕೋರ್ಸಸ್ ಸಿಗುತ್ತೆ. ಸುಪ್ರೀಮ್ ಅಲ್ಲಿ ಒರಿಜಿನಲ್ ಪ್ರೈಸ್ ಏನಂತ ಹೇಳಿದ್ರೆ 17,700 ಇದೆ. ನಾನು ಪ್ರೊಮೋ ಕೋಡ್ ಯೂಸ್ ಮಾಡ್ಕೊಂಡೆ 11,800 ಆಗುತ್ತೆ. ಇದರಲ್ಲಿ ನಿಮ್ಗೆ 28 ಕೋರ್ಸಸ್ ಸಿಗುತ್ತೆ. ಈ 28 ಹೇಗೆ ಅಂದ್ರೆ ನಿಮ್ಗೆ ಇದು ತಗೊಂಡಿದ ತಕ್ಷಣ ನಿಮ್ಗೆ ಪ್ರೋ ಕೂಡ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ ಇದು ಬಂಡಲ್ ಜೊತೆಗೆ. ನೆಕ್ಸ್ಟ್ ಪ್ರೀಮಿಯಂ ಅಲ್ಲಿ ಏನಂತ ಹೇಳಿದ್ರೆ 22,999 ಒರಿಜಿನಲ್ ಪ್ರೈಸ್ ಇದೆ. ಇದನ್ನ ನಾನು ಪ್ರೊಮೋ ಕೋಡ್ ಯೂಸ್ ಮಾಡ್ಕೊಂಡ್ರೆ 16,999ಗೆ ನಿಮ್ಗೆ ಸಿಗುತ್ತೆ. ಇದರಲ್ಲಿ ನಿಮ್ಗೆ 35 ಕೋರ್ಸಸ್ ಸಿಗುತ್ತೆ. ಇದು ತಗೊಂಡ್ರೆ ನಿಮ್ಗೆ ಸುಪ್ರೀಮ್ ಮತ್ತೆ ಪ್ರೋ ನಿಮ್ಗೆ ಫ್ರೀ ಸಿಗುತ್ತೆ ಕೋರ್ಸಸ್ ಬಂಡಲ್. ನೆಕ್ಸ್ಟ್ ನನ್ನ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್ ಅಂತಾನೆ ಹೇಳ್ಬೋದು, ನಾನು ಎನ್ರೋಲ್ ಆಗಿರೋದು ಇದೇ ಪ್ಲಾಟ್ಫಾರ್ಮ್ ಅಲ್ಲೇ. ಇದರಲ್ಲಿ ಪ್ರೀಮಿಯಂ ಪ್ಲಸ್ ಅನ್ಬಿಟ್ಟು ಇದ್ರಲ್ಲಿ ನಿಮ್ಗೆ ಎನ್ರೋಲ್ ಆಗ್ಬೇಕು ಅಂತ ಹೇಳಿದ್ರೆ ಒರಿಜಿನಲ್ ಪ್ರೈಸ್ 29,999 ಇದೆ. ಆದ್ರೆ ನಾನು ಪ್ರೊಮೋ ಕೋಡ್ ಯೂಸ್ ಮಾಡ್ಕೊಂಡ್ರೆ 21,999ಗೆ ನಿಮ್ಗೆ ಇದು ಸಿಗುತ್ತೆ. ಅದರಲ್ಲಿ ನಿಮ್ಗೆ 45+ ಕೋರ್ಸಸ್ ಸಿಗುತ್ತೆ. ಮಿಕ್ಕಿದ್ದೆಲ್ಲಾನು ನಿಮ್ಗೆ ಇದರಲ್ಲಿ ಫ್ರೀ ಸಿಗುತ್ತೆ. ಪ್ರೋ ಆಗ್ಲಿ, ಪ್ರೀಮಿಯಂ ಆಗ್ಲಿ, ಸುಪ್ರೀಂ ಆಗ್ಲಿ ಎಲ್ಲಾನು ಕೋರ್ಸ್ ಫ್ರೀ ಸಿಗುತ್ತೆ. ಜೊತೆಗೆ ಇದಕ್ಕೆ ಆಡೆಡ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಯಾವ್ದಾದ್ರು ಕೋರ್ಸ್ ಬಂದ್ರೂ ಕೂಡ ನಿಮ್ಗೆ ಇದರಲ್ಲಿ ಮತ್ತೆ ಎಕ್ಸ್ಟ್ರಾ ಪೇ ಮಾಡೋಂತ ಅವಶ್ಯಕತೆ ಇರಲ್ಲ. ಇದ್ರಲ್ಲಿ ನಿಮ್ಗೆ ಆಡಾಗ್ತಾ ಹೋಗುತ್ತೆ. ಬೇರೆ ಕೋರ್ಸ್ ಅಲ್ಲಿ ಇವಾಗ ಪ್ರೋ ಆಗ್ಲಿ, ಪ್ರೀಮಿಯಂ ಆಗ್ಲಿ, ಸುಪ್ರೀಂ ಆಗ್ಲಿ ಅದ್ರಲ್ಲಿ ತಗೊಂಡ್ರೆ ನಿಮ್ಗೆ ಎಕ್ಸ್ಟ್ರಾ ಪೇ ಮಾಡಿ ನಿಮ್ಗೆ ತಗೋಬೇಕಾಗುತ್ತೆ. ಆದ್ರೆ ಇದ್ರಲ್ಲಿ ಪ್ರೀಮಿಯಂ ಪ್ಲಸ್ ಅಲ್ಲ ನೀವು ಜಾಯಿನ್ ಆಗಿದ್ರೆ ನಿಮ್ಗೆ ಬೇರೆ ಅಪ್ಕಮಿಂಗ್ ಕೋರ್ಸಸ್ ಏನೇ ಇದ್ರು ಕೂಡ ನಿಮ್ಗೆ ಫ್ರೀ ಆಗಿ ಸಿಗುವಂತ ಚಾನ್ಸಸ್ ಇರುತ್ತೆ. ಪ್ಲಸ್ ಇದಕ್ಕೆ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಒಳ್ಳೆ ಕಮಿಷನ್ ಕೂಡ ಸಿಗುತ್ತೆ ನಿಮ್ಗೆ ಇದ್ರಲ್ಲಿ. ಆದ್ರಿಂದ ನೀವು ಹೈಲಿ ರಿಕಮೆಂಡ್ ಪ್ರೀಮಿಯಂ ಪ್ಲಸ್ ನಿಮ್ಗೆ ತಗೊಳ್ಬಹುದು ಅಂತ ನಾನು ಹೇಳ್ತೀನಿ. ಜೊತೆಗೆ ಇಲ್ಲಿ ನಮ್ಗೆ ಕಂಪ್ನಿ ಕಡೆಯಿಂದ ಸಿಗೋ ಬೇರೆ ಬೆನಿಫಿಟ್ಸ್ ಏನಿದೆ ಅಂತ ಹೇಳಿದ್ರೆ ಸಮ್ಟೈಮ್ಸ್ ಕಂಪ್ನಿ ಕಡೆಯಿಂದನೂ ಪ್ರಮೋಷನ್ಸ್ ಇರುತ್ತೆ. ಆ ಪ್ರಮೋಷನ್ಸ್ ನಾವು ಅಚೀವ್ ಆದ್ರೆ ಸರ್ಟನ್ ಪೀರಿಯಡ್ ಅಂತ ಕೊಟ್ಟಿರ್ತಾರೆ. ಆ ಪೀರಿಯಡ್ ಅಲ್ಲಿ ನಾವು ಅಚೀವ್ಮೆಂಟ್ ಆದ್ರೆ ಅದಕ್ಕೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಇರುತ್ತೆ, ರೆಕಗ್ನಿಷನ್ಸ್ ಇರುತ್ತೆ, ಅವಾರ್ಡ್ಸ್ ಇರುತ್ತೆ. ಇವಾಗ ಕೆಲವರೆಲ್ಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಆ ಕ್ವಶನ್ಸ್ಗೂ ನಾನು ಇದ್ರಲ್ಲೇ ಆನ್ಸರ್ ಮಾಡ್ಬಿಡ್ತೀನಿ. ಏನಂತ ಹೇಳಿದ್ರೆ ಇದು ಪ್ಲಾಟ್ಫಾರ್ಮ್ ನಿಜನಾ, ಸುಳ್ಳ, ಸ್ಕ್ಯಾಮ ಇಲ್ಲ ಫ್ರಾಡಾ ಅಂತ ಕೇಳ್ತಾ ಇರ್ತಾರೆ. ಟು ಬಿ ಫ್ರಾಂಕ್ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಯಾವುದೇ ತರ ಫೇಕ್, ಸ್ಕ್ಯಾಮ್, ಫ್ರಾಡ್ ಕಂಪ್ನಿ ಅಲ್ಲ. ಆತರ ಇದ್ದಿದ್ರೆ KYC ರಿಜಿಸ್ಟ್ರೇಷನ್ಸ್ ಎಲ್ಲ ಮಾಡಲ್ಲ. KYC ಅಂತ ಬಂದಿದ ತಕ್ಷಣ ನಿಮ್ಗೆ ಏನಂತ ಹೇಳಿದ್ರೆ ಅದು ಪಕ್ಕ 100% ಜೆನ್ಯೂನ್ ಆಗಿ ಲೀಗಲ್ ಆಗಿರುತ್ತೆ.
ಅದರಿಂದ ನಮ್ಗೆ ಏನಕ್ಕೆ ಪ್ಯಾನ್ ಕಾರ್ಡ್ ಇದೆಲ್ಲ ಆಧಾರ್ ಕಾರ್ಡ್ ತಗೊಂಡು ಮಾಡ್ತಾರೆ ಅಂದ್ರೆ ನಮ್ ಬ್ಯಾಂಕ್ಗೆ ಅಮೌಂಟ್ ಬರ್ಬೇಕು ಅಂತ ಹೇಳಿದ್ರೆ ಅವೆಲ್ಲ ಅಪ್ರೂವ್ ಆಗಬೇಕು ಬ್ಯಾಂಕ್ ಕಡೆಯಿಂದ. ಅವಾಗ ಮಾತ್ರ ನಮ್ಗೆ ಲೀಗಲ್ ಆಗಿ ನಮ್ಗೆ ಒಂದು ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇನ್ಕಮ್ ನಾವೇನ್ ಕಮಿಷನ್ ಅರ್ನ್ ಮಾಡಿರ್ತೀವೋ ಇಲ್ಲಾಂದ್ರೆ ಅಮೌಂಟ್ ಬಂದಿರುತ್ತೋ ಅದೆಲ್ಲ ನಮ್ಗೆ ಲೀಗಲ್ ಆಗಿ ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾ ಇರುತ್ತೆ. ಇದರಿಂದ ಇದು 100% ಜೆನ್ಯೂನ್ ಅಂಡ್ ಲೀಗಲ್ ಕಂಪ್ನಿ, ಮತ್ತೆ MCA ರಿಜಿಸ್ಟರ್ಡ್ ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ. ಇದು ಯಾವುದೇ ತರ ಭಯ ಬೇಡ, ಆರಾಮಾಗಿ ನೀವು ಎನ್ರೋಲ್ ಆಗ್ಬೋದು. ಮತ್ತೆ ಇನ್ನೊಂದು ನೆಕ್ಸ್ಟ್ ಯೂಶಲಿ ಕೇಳುವಂತ ಪ್ರಶ್ನೆ ಅಂತ ಹೇಳಿದ್ರೆ, ನಾವಿವತ್ತು ಎನ್ರೋಲ್ ಆಗ್ತೀವಿ, ನಾಳೆಯಿಂದನೇ ನಮ್ಗೆ ಇನ್ಕಮ್ ಬರಕ್ಕೆ ಸ್ಟಾರ್ಟ್ ಆಗುತ್ತಾ ಅಂತ ಕೇಳ್ತಾರೆ. ಇದಂತೂ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಓವರ್ ನೈಟ್ ಯಾರೂನು ಸಾವ್ಕಾರ ಆಗಕ್ ಸಾಧ್ಯ ಇಲ್ಲ ಅಲ್ವಾ. ಡ್ಯೂ ಟು ಸ್ಮಾರ್ಟ್ ವರ್ಕ್ ಇಲ್ಲ, ನಿಮ್ ಫಸ್ಟ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡಿ. ಫೋಕಸ್ ಮಾಡಿದಾದ್ಮೇಲೆ ಅದನ್ನ ನೀವು ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ಕೊಂಡಾದ್ಮೇಲೆ ಖಂಡಿತ ನಿಮ್ಗೊಂದು ಇನ್ಕಮ್ ಅನ್ನೋದು ಜನರೇಟ್ ಆಗ್ತಾ ಹೋಗುತ್ತೆ. ಅದ್ರ ಮೇಲೆ ನಾವು ಫಸ್ಟ್ ಇನ್ಕಮ್ಗೋಸ್ಕರ ನಾವು ಪ್ರಯತ್ನ ಪಟ್ರೆ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಅದನ್ನ ಮಾಡಿದ್ರೆ ಮಾತ್ರ ನಿಮ್ಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಮೇನ್ ಫೋಕಸ್ ಮಾಡ್ಬೇಕಾಗಿರೋದು ಲರ್ನಿಂಗ್ಗೆ. ಸರಸ್ವತಿ ಉಳಿಸ್ಕೊಂಡ್ರೆ ಮಾತ್ರ ಲಕ್ಷ್ಮಿ ಬರೋದಕ್ಕೆ ಸಾಧ್ಯ ಆಗೋದು, ಗೊತ್ತಲ್ವಾ. ನಾವು ಫಸ್ಟ್ ನಮ್ಗೆ ಕಲಿಕೆಗೆ ಇಂಪಾರ್ಟೆನ್ಸ್ ಕೊಟ್ರೆ, ಇವಾಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿ ಆಗೋವರೆಗೂ ಕಲಿತಾನೆ ಇರ್ತೀವಿ. ಅದಾದ್ಮೇಲೆ ಒಂದು ಜಾಬ್ ಅಂತ ಸಿಕ್ಕಿ ನಮ್ಗೊಂದು ಸ್ಯಾಲ್ರಿ ಅಂತ ಸಿಗೋಕ್ ಸ್ಟಾರ್ಟ್ ಆಗೋದಲ್ವಾ. ಇದ್ರಲ್ಲಿ ನನ್ಗೆ 100 days ಟೈಮ್ ಕೊಡಿ. 100 days ಅಲ್ಲಿ ನಿಮ್ಗೆ ನೀವು ಕನ್ಸಿಸ್ಟೆಂಟ್ ಆಗಿ ನಾನ್ ಹೇಳೋ ತರ ನೀವು ಕರೆಕ್ಟ್ ಆಗಿ ವರ್ಕ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೂ ಕೂಡ ಇನ್ಕಮ್ ಬರ್ತಾ ಹೋಗುತ್ತೆ. ಸ್ಕಿಲ್ಸ್ ಯಾವ್ದು ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ಇನ್ ಡೆಪ್ತ್ ನೀವು ಅದನ್ನ ಕರಗತ ಮಾಡ್ಕೊಂಡ್ರೆ ಖಂಡಿತ ನಿಮ್ಗದು ಬೇಗನೆ ನಿಮ್ಗೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ 2ನೇ ಪಾಯಿಂಟ್ ಆಯ್ತು. 3ನೇ ಪಾಯಿಂಟ್, ನಾವ್ ಇದಕ್ಕೆ ಇನ್ವೆಸ್ಟ್ ಮಾಡ್ಲೇಬೇಕಾ, ಯಾಕೆ ಫ್ರೀ ಕೊಡಕ್ಕಾಗಲ್ವಾ ಅಂತ ಕೇಳ್ತಾರೆ ತುಂಬಾ ಜನ. ಇದಂತೂ ಒಂದು ತುಂಬಾ ಜನ ಇವಾಗಿನ ಕಾಲದಲ್ಲಿ ಏನಂತ ಹೇಳಿದ್ರೆ ಪ್ರತಿಯೊಂದು ಫ್ರೀ ಕೊಟ್ಟು ಅಭ್ಯಾಸ ಮಾಡ್ಬಿಟ್ಟು ಪ್ರತಿಯೊಂದನ್ನು ಫ್ರೀ ಕೊಡೋಂತ ಬೇಕು ಅಂತಾನೆ ಜನ ಕೇಳೋಂತ ಸ್ಥಿತಿಗೆ ಬಂದಿದೆ. ಫ್ರೀ ಕೊಟ್ರೆ ಏನಾಗುತ್ತೆ ಅಂತ ನಿಮ್ಗೂ ಗೊತ್ತು. ಏನಂತ ಹೇಳಿದ್ರೆ, ಇವಾಗ ಒಂದ್ ಮದ್ವೆ ಮನೆಗೆ ಹೋಗ್ತೀವಿ, ಅಲ್ಲಿ ಊಟ ಫ್ರೀಯಾಗಿ ಕೊಡ್ತಾರೆ ಅನ್ಬಿಟ್ಟು ಎಲ್ಲ ತಿಂದು ಹಂಗೆ ಬಿಟ್ಬಿಟ್ಟು ಬರ್ತಾ ಇರ್ತೀವಿ. ಆದ್ರೆ ಒಂದು ಪಾನಿಪುರಿ ಅಂಗಡಿಗೆ ಹೋದ್ರು ಕೂಡ ನಾವು ಕೊನೆಯಲ್ಲಿ ಒಂದು ಸ್ವಲ್ಪ ಒಂದು ಹನಿ ಪಾನಿ ಕೂಡ ಬಿಡದೇನಂಗೆ ಕುಡ್ಕೊಂಡ್ ಬರ್ತೀವಿ. ಯಾಕಂದ್ರೆ ಅದಕ್ಕೆ ನಾವು ದುಡ್ಡು ಪೇ ಮಾಡಿರ್ತೀವಿ. ಆದ್ರೆ ಮದ್ವೆ ಮನೇಲಿ ತಿನ್ನೋದಕ್ಕೆ ನಾವು ದುಡ್ಡು ಪೇ ಮಾಡಿರಲ್ಲ, ಅದಕ್ಕೆ ಅಲ್ಲಿ ವೇಸ್ಟ್ ಮಾಡ್ತೀವಿ. ಇಲ್ಲಿ ನಾವು ದುಡ್ಡು ಕೊಟ್ಟಿರೋದ್ರಿಂದ ತಿಂತೀವಿ ಕರೆಕ್ಟ್ ಆಗಿ ಎಷ್ಟು ಬೇಕೋ ಅಷ್ಟು. ಅದಕ್ಕೆ ಒಂದು ಜವಾಬ್ದಾರಿ ಇರುತ್ತೆ. ಈಗ ಕೋರ್ಸಸ್ ಕೂಡ ಹಾಗೇನೆ, ನಾವು ದುಡ್ಡು ಕೊಟ್ಟಿದೀವಿ ಅನ್ನೋ ಒಂದು ಜವಾಬ್ದಾರಿಗಾದ್ರೂ ನಾವು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಂಟ್ರೆಸ್ಟ್ ಕೊಟ್ಟು. ಅದರಿಂದ ನಮ್ಗೆ ಫ್ರೀ ಆಗಂತೂ ಕೊಡಕ್ ಸಾಧ್ಯ ಇಲ್ಲ. ಬಿಕಾಸ್ ಇದು ಹೈ ಪೇಡ್ ಡಿಜಿಟಲ್ ಸ್ಕಿಲ್ಸ್ ಆಗಿರೋದ್ರಿಂದ ಫ್ರೀ ಅಂತೂ ಎಕ್ಸ್ಪೆಕ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇರ್ತಾರೆ ಕ್ವಶನ್ಸ್. ನೆಟ್ವರ್ಕ್ ಮಾರ್ಕೆಟಿಂಗು ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ನಿಮ್ಗೆ ಹೇಗೆ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಕೆಳಗಡೆ ಒಬ್ಬರು ಜಾಯಿನ್ ಆಗ್ತಾರೆ, ಅವ್ರ ಕೆಳಗಡೆ ಮತ್ತೊಬ್ರು, ಇವಾಗ ಟಿಲ್ದ ಒಂದು 10 ಜನ ಕೆಳಗಡೆ ಅವರೊಬ್ರು ಕೆಳಗಡೆ ಜಾಯಿನ್ ಆಗ್ತಾರೆ ಅಂದ್ರೆ 10ನೇ ವ್ಯಕ್ತಿಯಿಂದ ಕೂಡ ನಮ್ಗೆ ಫಸ್ಟ್ ಪರ್ಸನ್ಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಅದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ. ಇದ್ರಲ್ಲಿ ಆತರ ಅಲ್ಲ. ನನ್ ರೆಫರಲ್ ಕೋಡ್ ಇಂದ ಒಬ್ರು ಕೋರ್ಸ್ ಪ್ರಮೋಷನ್ ಮಾಡಿದಾದ್ಮೇಲೆ ತಗೊಂಡ್ರು ಕೋರ್ಸ್ ಅಂತ ಹೇಳಿದ್ರೆ ಮತ್ತೆ ಅವರು ನಮ್ಗೆ ನಾನೊಬ್ಬ ಮೆಂಟರ್ ಆಗಿ ಅವ್ರ ಜೊತೆ ವರ್ಕ್ ಮಾಡ್ಬೋದು ಹೊರತು ಅವ್ರ ಕಡೆಯಿಂದ ಮತ್ತೆ ನನ್ಗೆ ಯಾವ್ದೇ ತರ ಇನ್ಕಮ್ ಬರಕ್ ಸಾಧ್ಯ ಇಲ್ಲ. ನನ್ನ ಕಡೆಯಿಂದ ಮೆಂಟರ್ಶಿಪ್ ಎಕ್ಸ್ಪೆಕ್ಟ್ ಮಾಡ್ಬೋದು, ನಾನು ಅವ್ರಿಗೆ ಮೆಂಟರಿಂಗ್ ಮಾಡ್ಬೋದು ಅಷ್ಟೇ. ಅದ್ ಬಿಟ್ರೆ ನಮ್ಗೆ ಒಂದು ಗುರು ಶಿಷ್ಯ ಸಂಬಂಧ ಇರುತ್ತೆ ಹೊರತು ಮತ್ತು ನೆಟ್ವರ್ಕಿಂಗ್ ಅಲ್ಲ ಏನೂ ಇರಲ್ಲ ಇದ್ರಲ್ಲಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ತುಂಬಾ ಜನ ಕೇಳಿದ್ರು, ಅದಕ್ಕೋಸ್ಕರ ಇದು ಆನ್ಸರ್ ಮಾಡ್ತಾ ಇದೀನಿ ಅಷ್ಟೇ. ಇದು ಪ್ಯೂರ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್, ಯಾವುದೇ ತರ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ. ಅದರಿಂದ ನೀವು ಯಾರಾದ್ರೂ ಮಿಸ್ಲೀಡ್ ಮಾಡೋದು ಕೂಡ ನೀವು ಧೈರ್ಯವಾಗಿ ಹೇಳಿ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಪ್ರೊಮೋ ಕೋಡಲ್ಲಿ ನೀವು ಯಾರೇ ಜಾಯಿನ್ ಆದ್ರೂ ಕೂಡ ನನ್ನ ಕನ್ನಡ ಮೆಂಟರ್ಶಿಪ್ ನಿಮ್ಗೆ ಗೈಡೆನ್ಸ್ ಎಲ್ಲ ಫ್ರೀ ಆಗಿ ಸಿಗುತ್ತೆ. ಕರೆಕ್ಟ್ ಡಿಸಿಷನ್ ತಗೊಳ್ಳಿ, ನಿಮ್ಮ ಫ್ಯೂಚರ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತವರೆಗೂ ನೀವು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಈ ಪ್ಲಾಟ್ಫಾರ್ಮ್ ಬಗ್ಗೆ ಅಂತಾನೆ ಅನ್ಕೊಂಡಿದೀನಿ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಒಂದು ಕಾಲ್ ಮಾಡಿ ಕೋರ್ಸ್ ಡೀಟೇಲ್ಸ್ ಮತ್ತೆ ಅದ್ರ ಬಗ್ಗೆ ಏನ್ ಡೌಟ್ಸ್ ಇದೆಯೋ ಅದನ್ನೆಲ್ಲ ನಾನು ಕ್ಲಾರಿಫೈ ಮಾಡ್ತೀನಿ. ಫಾರ್ ದಿಸ್ ಮೂಮೆಂಟ್ ಐ ಆಮ್ ಸೈನಿಂಗ್ ಆಫ್. ಆದಷ್ಟು ಬೇಗ ನಿಮ್ ಸಕ್ಸಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಲ್ ದ ಬೆಸ್ಟ್.